ನಮಸ್ತೆ, ಕರುನಾಡು ಕೋಮಲ ಚಾನಲ್ಗೆ ಸುಸ್ವಾಗತ. ನಾವು ಪದೇ ಪದೇ ಡ್ರೈ ಫ್ರೂಟ್ಸ್ನ ಕೆಲವೊಂದು ಸಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತರಿಸ್ಕೊತೀವಿ ಮತ್ತು ಸ್ಟೋರ್ ಮಾಡಿ ಇಟ್ಕೊತೀವಿ. ಬಟ್ ಕೆಲವರಿಗೆ ಪದೇ ಪದೇ ಹೋಗಿ ತರೋದಕ್ಕಾಗೋದಿಲ್ಲ ಮತ್ತು ಸಮಯನೂ ಇರೋದಿಲ್ಲ. ಒಂದೇ ಸಲ ಜಾಸ್ತಿ ಮಟ್ಟದಲ್ಲಿ ಅಂದರೆ ಒಂದೊಂದು ಕೆ ಜಿ ಅಟ್ಲೀಸ್ಟ್ ಒಂದು ಡ್ರೈ ಫ್ರೂಟ್ಸ್ನ ಒಂದು ಕೆ ಜಿ ಆದರೂ ತಂದು ಇಟ್ಕೊಂಡ್ಬಿಡೋಣ ಅಂತ ಅಂದರೆ ಅದು ರೆಫ್ರಿಜರೇಟ್ರಲ್ಲಿ ಒಂದು ಕೆ ಜಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ನಾವು ತುಂಬಿಸೋದಕ್ಕೂ ಕೂಡ ಆಗೋದಿಲ್ಲ. ಅಥವಾ ಡ್ರೈ ಫ್ರೂಟ್ಸ್ ಇಲ್ದಲೇ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕು. ಹೆವಿ ಕ್ವಾಂಟಿಟಿ ಅಂತ ಅಂದರೆ ಕನಿಷ್ಠ ಪಕ್ಷ ಈಗ ಒಂದು ಸ್ಮಾಲ್ ನ್ಯೂಕ್ಲಿಯರ್ ಫ್ಯಾಮಿಲಿ ಆದ್ರೂ ಒಂದು ಕೆ ಜಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ತೊಗೊಂಬಂದು ಇಟ್ಕೊಂಡ್ರು ಅಷ್ಟು 1 ವರ್ಷ ಬರುತ್ತೆ. ಆದರೆ ಅದನ್ನು ನಾವು ಸರಿಯಾದ ರೀತಿನಲ್ಲಿ ಸ್ಟೋರೇಜ್ ಮಾಡಬೇಕು. ನಾವು ಸರಿಯಾಗಿ ಸ್ಟೋರೇಜ್ ಮಾಡಿಲ್ಲ ಅಂತಂದರೆ ಹುಳಗಳಾಗ್ಬಿಡುತ್ತೆ ಮತ್ತು ಎಲ್ಲ ಈ ಪಿಸ್ತಾ ಆಗಲಿ ಗೋಡಂಬಿ ಇದರಿಂದ ಹೊಟ್ಟಿನ ರೀತಿಯಲ್ಲಿ ಪುಡಿ ಪುಡಿಯಾಗಿ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ತುಂಬ ವೇಸ್ಟ್ ಆಗಿಬಿಡುತ್ತೆ. ನಾವು ಅಷ್ಟೊಂದು ಕಾಸ್ಟ್ಲಿ ಹಣ ಕೊಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದು ಆ ರೀತಿ ವೇಸ್ಟ್ ಆಗೋದ್ರ ಬದಲಿಗೆ ಯಾವ ರೀತಿ ನಾವು ಡ್ರೈ ಫ್ರೂಟ್ಸ್ಗಳನ್ನ ನಟ್ಸ್ ಅಂದರೆ ಬೀಜಗಳು ಮತ್ತು ಹಣ್ಣುಗಳು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಎರಡನ್ನೂ ಯಾವ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು, ರೆಫ್ರಿಜರೇಟರ್ ಇಲ್ದಲೇ ಹೆಚ್ಚಿನ ಮಟ್ಟಗೆ ಕ್ವಾಂಟಿಟಿಯಲ್ಲಿ ನಾವು ತಂದು ಅದನ್ನು ಯಾವ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು, ಹುಳ ಆಗ್ದಲೇ ಮತ್ತು ಎಷ್ಟು ದಿನಕ್ಕೊಮ್ಮೆ ಅದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬೇಕು, ಯಾವ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ಯೂಟ್ಯೂಬ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸಮಯ ಆದಾಗ ಹೋಗಿ ಚೆಕ್ ಮಾಡಿ. ಇದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ನ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ. ಡ್ರೈ ಫ್ರೂಟ್ಸ್ನ ನಾವು ಡೈರೆಕ್ಟಾಗಿ ಹಾಗೆ ತಿನ್ನೋದಕ್ಕಿಂತ ನೆನೆಸಿಟ್ಟು ತಿಂದಾಗ ಅದರಲ್ಲಿ ಜೀವಕಣಗಳು ಆ್ಯಕ್ಟಿವ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸಮಯ ಆದಾಗ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಧನ್ಯವಾದಗಳು.